ಏನು ನಿನ್ನ ಮನಸ್ಸನ್ನು ಘೋಷೆಗೊಳಿಸಿದ ಆ ಕೌತುಕರಾರು? ಸಹೋದರ ಅಣ್ಣ, ಶಾಂತನ, ನನಗಿಂದು ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಹೇಕಣ್ಣ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮನವರಾದ ಕೈಕಾ ಮಾತೆಯವರು ತಂದೆಯವರಿಗೆ ಮಾಡಿದ ಸಾಹಸ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು, ನಾನು ಕೇಳಿದ್ದೆ ಅಣ್ಣ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು ಸಹೋದರ. ಏನೆಂದು? 1ನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಮ್ಮ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂತಲೂ, 2ನೇ ವರಕ್ಕೆ ನಾನು ಜಠಾವಲ್ಕಲಾದಿಗಳನ್ನು ಧರಿಸಿ ನಾರುಮಡಿಯನ್ನುಟ್ಟು ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಕೂಡದು ಅಣ್ಣ, ಕೂಡದು. ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ ಗಣತನವನ್ನು ಎನ್ನಬೇಕೆ ಅನ್ನ ಏನ ವಚನವ ಸುಂದರಿ ಆ ಕೈ ಚೆಗೆಂದು ತಾನು ತಿಳಿಯುತ್ತ, ಸುಂದರಿ ಆ ಕೈ ಚೆಗೆಂದು ತಾನು ತಿಳಿಯುತ್ತ, ಕಂಜಬೇಡ ನಿಂಗ ವಚನ, ಕಂಜಬೇಡ ನಿಂಗ ವಚನ, ಕಂಜಬೇಡ ನಿಂಗ ವಚನ ಅಂದವಾದುದೇ ಎನ್ನಬೇಕೆ ನಿನ್ನ ವಚನವ. ಉದ್ದನಿ ಪರಿ ಗಜನ ಕಟ ಅರ್ಥವಿಲ್ಲದೆ, ಉದ್ದನಿ ಪರಿ ಗಜನ ಕಟ ಅರ್ಥವಿಲ್ಲದೆ, ಯುದ್ಧದಲ್ಲಿ ಭರತ ಅಣ್ಣ, ಅಣ್ಣ, ಯುದ್ಧದಲ್ಲಿ ಭರತನು, ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನ ಏನ ಬೇಗೆ ಇನ ವಚನವ, ಇನ ವಚನವ, ಇನ ವಚನವ. ಅಣ್ಣ, ಸಹೋದರ, ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾಸ್ತರ್ಯ ವಿಷಭರಿತ ಕಾಳಸಪ್ಪಿಣಿ ಆ ಕೈಕೆ ಎಂಬ ಮೋಹದ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒದಗಿ ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಹಡವಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನು ಕುಲಜ್ಯೇಷ್ಠನೂ ಆದ ನಿನ್ನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ನಿಕ್ಕಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳಿರುವುದು. ಹೀಗಿರುವಾಗ ಧರ್ಮ ನೀತಿಗಳನ್ನು ಮೀರಿ ತನ್ನ ಕಿರಿಯ ಹೆಂಡತಿಯ ಮಾತಿಗೆ ಬೆಳೆಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುತ್ತಿರುವ ಆ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಬಂಧಂ ನರೇಂದ್ರಾಣಂ ಖಂಡಂ ಎಂಬ ಹಾರ್ಯೋಕ್ತಿಯಂತೆ ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಅಣ್ಣ, ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡುತ್ತೇನೆ. ಧರ್ಮಜ್ಞನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷಾಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಮೀರಿ ನಿನ್ನ ರಾಜ್ಯ ಪದವಿಗೂ ನನ್ನ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಗೆಗೂ ಅವರ ಮಾತನ್ನು ಹನುಮೋತಿಸಿ ಭರತನೇನಾದರೂ ಪ್ರತಿಭಟಿಸಲಿ, ಅವರಿಗೂ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಲು. ಇದಕ್ಕೆ ಪ್ರತಿಯಾಗಿ ಆಡತಕ್ಕವರು ಯಾರಾದರೂ ಇದ್ದರೆ
ಬರಲಿ ಬರಲಿ ನನ್ನ ಮುಂದೆ. ಸಹೋದರ, ಅಣ್ಣ ಶಾಂತನ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಭರತನಾರು, ನಾನಾರು. ಈ ಕೋಸಲ ದೇಶಕ್ಕೆ ಭರತನು ಪಟ್ಟಾಭಿಷಿಕ್ತನಾದರೆ ಅದಕ್ಕೆ ನಾವು ಅಸಮಾಧಾನ ಪಟ್ಟುಕೊಳ್ಳುವುದೇತಕ್ಕಾಗಿ? ನೀವು ಶಾಂತನಾಗಿ ಸೈರಿಸು. ಅಣ್ಣ, ಮುಂದಾಲೋಚನೆ ಇಲ್ಲದೆ ದುಡುಕಿದ ನನ್ನನ್ನು ಕ್ಷಮಿಸು. ಧರ್ಮಜ್ಞನಾದ ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆ. ಆದರೆ ಅಣ್ಣ, ಸಹೋದರ, ಸರಿಯೇ ಸರಿಯೇ ಸಹೋದರ, ಸಹೋದರ, ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕಾಗಿರುವುದರಿಂದ ನಾನು ಅರಣ್ಯವಾಸವನ್ನು ಮುಗಿಸಿಕೊಂಡು ಹಿಂದಿರುಗುವವರೆಗೂ ನೀನು ಅರಮನೆಯಲ್ಲಿಯೇ ಇದ್ದುಕೊಂಡು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗ. ಮಾತಾ ಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿಲ್ಲದೆ ಅಲ್ಲದೆ ಅಣ್ಣ ಅಣ್ಣ ಸರಿಯೇ ನಾಡ ತೊರೆವುದು ಕೊರೆಯೇ ಹಗಲಿರುಳು ಪರಿತಪಿಪ ಪುರಜನರ ತೊರೆವುದು ಕರುಮರೆತು ಬಾಳಿದರು ಕಾಡಿ ತೊರೆಬಳೆ ತನ್ನ ಕರುವ ನೀ ಮರೆತು ಬಾಳಿದರು ಮರಬರೇ ಪುರಜನರು ನಿನ್ನ ರವಿಗಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂಥ ಅಯೋಧ್ಯಾಪುರದ ಕಥನ ಅಣ್ಣ ರಾಮಚಂದ್ರ ರಾಮ ರಾಮ ಬಾಲ್ಯದಿಂದಲೂ ನಿನ್ನ ನಗಲಿ ನಾನು ಒಂದು ಕ್ಷಣವೂ ಇದ್ದವನಲ್ಲ. ಇನ್ನು 14 ವರ್ಷಗಳ ಕಾಲ ಇಲ್ಲ ಇಲ್ಲ, ನಾನು ನಿನ್ನ ನಗಲಿರಲಾರೆ ನನ್ನ, ನಿನ್ನ ನಗಲಿರಲಾರೆ. ಸಹೋದರ ಕೇಳಿಸ ಅಣ್ಣ, ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆ ಗೈದವ ಜಾಣ. ಸುರದೇನುವನು ಹೋಲ್ವ ಗೋವು ಮತ್ತೊಂದಿಹುದೇ, ಸುರ ತರುವಿನಂತಹ ಮರವು ಧರೆಯಲ್ಲಿಹುದೇ, ಧರೆಯಲ್ಲಿ ಗಂಗೆಯಂತಹ ನದಿಯು ಇನ್ನೊಂದಿಹುದೇ, ಅರಿತವಗೆ ತಾಯಿ ತಂದೆ ಸಮದೈವವಿನುಂಟೆ. ಅಂತೆ ಮಾತಾ ಪಿತೃಗಳ ಸೇವೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಅರಣ್ಯಕ್ಕೆ ಹೋಗಬೇಕು. ನೀನು ನನ್ನ ಸಂಗಡವೇ ಬರುವೆನೆಂದು ಹಠ ಮಾಡದೆ ಅರಮನೆಯಲ್ಲಿ ಇದ್ದುಕೊಂಡು ಮಾತಾಪಿತೃಗಳ ಸೇವೆ ಮಾಡು ಸಹೋದರ. ಅಣ್ಣ, ಇಲ್ಲ ಅಣ್ಣ, ಇಲ್ಲ ಇಲ್ಲ, ನಾನು ಒಂದು ಕ್ಷಣವೂ ನಾನಿಲ್ಲಿರಲಾರೆ. ನಾನು ಸಹ ಅರಣ್ಯವಾಸದಲ್ಲಿ ಭಾಗಿಯಾಗಿ ನಿನ್ನ ಮತ್ತು
ಮಾತೃ ಸ್ವರೂಪರಾದ ಹತ್ತಿಗೆಯರ ಸೇವೆಯನ್ನು ಮಾಡಿಕೊಂಡಿರುವೆ. ನನ್ನನ್ನು ಸಹ ನಿನ್ನ ಸಂಗಡ ಕರೆದುಕೊಂಡು ಹೋಗುವಣ್ಣ, ಕರೆದುಕೊಂಡು ಹೋಗು. ನಿನಗೆ ಇನ್ನೂ ಹೆಚ್ಚಿಗೆ ಹೇಳಲು ಸಾಧ್ಯವಿಲ್ಲ. ದಯವಿಚ್ಚೆದ್ದಂತಾಗಲಿ ನೀನು ನನ್ನ ಸಂಗಡವೇ ಅರಣ್ಯವಾಸಕ್ಕೆ ನಡೆಯಣ್ಣ, ಹೊರಡೋಣ. ನಡಿ ಬಾ ಸಹೋದರ, ನಡಿ. ಚಿಂತಾ ಸಾಗರದಲ್ಲಿರುವ ಜನಕನನ್ನು ಸಂತೈಸಿ ಆ ನಂತರ ಮುಂದಿನ ಯೋಚನೆಗಳನ್ನು ಮಾಡೋಣ. ಹಾಗಲಿ, ನಡೆಯ. ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಘು ಅವರು ಮೀಸೆ ಮಲ್ಲಿಕಣ್ಣವರ ಮಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಮಂಜುನಾಥ್ JCB ಅವರು ಕೂಡ ಬಂದಿದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಚೇರ್ಗಳು ವ್ಯವಸ್ಥೆ ಮಾಡಿ ಸರ್, ದಯಮಾಡಿ. ಅಂಚೆಯಲ್ಲಿ ಬೆಳ್ಳಿ ಕಿರೀಟ ಪುರಸ್ಕೃತರು ಶ್ರೀ ಸಂಜೀವ್ ಮೂರ್ತಿ ಅವರು ಬಂದಿದ್ದಾರೆ, ಇದೇ ತಾಲೂಕಿನವರು. ಅವರಿಗೆ ಯಡಿಯೂರಿನಲ್ಲಿ ಬೆಳ್ಳಿ ಕಿರೀಟ ಪುರಸ್ಕಾರವನ್ನು ಮಾಡಲಾಗಿತ್ತು. ಅತ್ಯದ್ಭುತವಾದಂಥ ಹಾರ್ಮೋನಿಯಂ ನಿರ್ದೇಶಕರು, ಒಳ್ಳೆ ನಾಟಕಗಳನ್ನು ಕಲಿಸ್ತಾರೆ ಕಲಾವಿದರು. ಗೊಂಬೆ ಕಥೆಗಳನ್ನು, ಗೊಂಬೆ ನಾಟಕಗಳನ್ನು ಸಾಕಷ್ಟು ಮಾಡಿದ್ದಾರೆ. ಅವ್ರ ಶ್ರೀಯುತರಿಗೆ ದಯಮಾಡಿ, ಯುವ ಮುಖಂಡರಾದಂಥ ರಾಜು ಅಣ್ಣವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತಾಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ದಯಮಾಡಿ ಕ್ಷಮಿಸಿ, ಕಾರಣ ನಾನೊಂದು 2-3 ನಾಟಕ ಹೋಗ್ಬೇಕಾಯ್ತು, ಮುಗಿಸ್ಕೊಂಡು ಬರ್ಬೇಕಾಯ್ತು. ಒಂದು 2-3 ನಿಮಿಷ ಲೇಟ್ ಆಯ್ತು ಅಷ್ಟೇ. ಏನಿವತ್ತು ಸಂಪೂರ್ಣ ರಾಮಾಯಣ ಎಂಬ ಪೌರಾಣ ನಾಟಕವನ್ನು ಅಭಿನಯಿಸ್ತೆ ಬರ್ರಿ ಶೆಟ್ರೆ, ರಾಮನ ಪಾತ್ರ. ಹಾಗಾಗಿ ಕಲಾಭಿಮಾನಿಗಳೇ, ಕಲಾವಿದರೇ, ನುರಿತ ವಾದ್ಯಗೋಷ್ಠಿಯಿಂದವರೇ, ನಮ್ಮ ಮಂಡ್ಯದ ಸುಬ್ಬಣ್ಣವ್ರು ಬಂದಿದ್ದಾರೆ, ಭಾಳ ಗುಂಡಣ್ಣವರು. ಹಾಗೆ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತ ನಮ್ದು ನಂಜು ಶೆಟ್ಟರು ಬಂದಿದ್ದಾರೆ. ಎಲ್ಲರೂ ಸಹ ಭಾಳ ನುರಿತಂಥ ವಾದ್ಯಗೋಷ್ಠಿಯಿಂದವ್ರೆ. ಜೊತೆಗೆ ಎಲ್ಲ ಕಲಾವಿದರು ಸಹ ಭಾಳ ನುರಿತಂಥವ್ರು. ಬಹುಶಃ ನಾನೀಗಾಗಲೇ 3-4 ಸರಿ ಈ ಟೀಮಿನ ನಾಟಕನ ನಾನು ನೋಡಿದ್ದೇನೆ ಇದೇ ವೇದಿಕೆಯಲ್ಲಿ. ಭರತನ್ ಮಾತು ನಮ್ಮ ಯದು ಕೃಷ್ಣ ಇರ್ಬೋದು, ಚಿನ್ನಸ್ವಾಮಿಯವರು ಇರ್ಬೋದು, ಭಾಳಷ್ಟು ಮಂಜಣ್ಣ ಇರ್ಬೋದು, ನಮ್ಮ ಇವತ್ತು ಕಿರೀಟಧಾರಣೆಯಾದಂಥ ನಾಗರಾಜ್ ಅವರು, ನಮ್ಮ ಆಂಜನೇಯ ಪಾತ್ರ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಸಹ ಭಾಳ ವೈಶಿಷ್ಟ್ಯವಾದಂಥ ಪೂರ್ಣವಾದಂಥ ಪಾತ್ರವನ್ನು ಅಭಿನಯಿಸ್ತಾರೆ. ಈ ನಾಟಕ ನೋಡಬೇಕು ಅನ್ನೋದೇ ನಾನು ಲೇಟಾಗಿ ಬಂದಿದ್ದೀನಿ. ಹಾಗಾಗಿ ಇನ್ನೊಂದು 10 ನಿಮಿಷ ನಾಟಕ ಮುಗಿಸ ಮತ್ತೆ ವಾಪಸ್ ಬರ್ತೀನಿ, ಇಲ್ಲೇ ನಾಟಕನ ನೋಡ್ತೀವಿ. ಕಾರಣ ಪ್ರತಿ ದಿವಸ 3-4 ನಾಟಕ ನೋಡ್ತೀವಿ. ಎಲ್ಲರ ಹೋಗು ಕುರುಕ್ಷೇತ್ರ. ಅದು ಬಿಟ್ಟು ಇಲ್ಲಿ ಕಲಾವಿದರು ಭಾಳ ಚೆನ್ನಾಗಿ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ನಾವು ನೋಡ್ತಾ ಇರ್ತೀವಿ, 1 ಕುಂಟೆ ಜಮೀನಿಗೆ ಅಣ್ಣ ತಮ್ಮದಿರು ಹೊಡೆದಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅವನು ಹೇಳ್ಬೇಕು, ಇವನು ಹೇಳ್ಬೇಕು. ಇಂಥ ಪರಿಸ್ಥಿತಿನಲ್ಲಿ ಭಾಳ ಉತ್ತಮವಾದ ನಾಟಕ. ಇವತ್ತು ಲಕ್ಷ್ಮಣ, ರಾಮ, ಸೀತಾ ಅವರು ಎಷ್ಟು ಚೆನ್ನಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ಅಂದರೆ ಭಾಳ ಖುಷಿಯಾಗಿದೆ. ನಾನು ಭಾಳ ಸಮಯ ಕುಳಿತಿದ್ದೆ. ಹಾಗಾಗಿ ಕಲೆ ಜೀವಂತವಾಗಿದೆ. ಕಲಾವಿದರು ಚೆನ್ನಾಗಿ ಮಾಡಿದರೆ ಕಲೆ ಜೀವಂತವಾಗಿರ್ತದೆ. ಹಾಗಾಗಿ ಇವತ್ತು ಜೀವಂತವಾದ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ತಾವು ಸಹ ಭಾಳ ಅಭಿಮಾನಪೂರ್ವಕವಾಗಿ ಅಲ್ಲಿ ಸಿಡಿ ನಡೀತಾ ಇದೆ. ಇನ್ನೊಂದು ಅರ್ಧ ಗಂಟೆ ಆದ್ರೆ ತುಂಬ ಜನ ಇಲ್ಲಿ ಭಾಗವಹಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ದಿವಸ ಹಬ್ಬದ ಪ್ರಯುಕ್ತ ಹಬ್ಬ ಮಾಡಿ, ಸಿಡಿ ಮಾಡಿ, ನಂಟರಿಷ್ಟೆಲ್ಲ ಜೊತೆ ಭಾಳ ಉತ್ತಮವಾದ ಕಲೆಯನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ನಮ್ಮ ನಾಗರಾಜ್ಗೆ ನಾನೇ ಕಿರೀಟ ಧಾರಣೆ ಮಾಡಬೇಕಾಯ್ತು ನನ್ನ ಅಧ್ಯಕ್ಷತೆಯಲ್ಲಿ. ತಡವಾದ ಪ್ರಯುಕ್ತ ಸ್ವಾಮೀಜಿಯವರು ಮಾಡಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನು ಹೆಚ್ಚೆಚ್ಚು ಕಲೆಯನ್ನು ಈ ರಾಜ್ಯದಲ್ಲಿ, ಈ ರಾಜ್ಯೋತ್ಸವ ಅಂತ ಉತ್ತಮವಾದಂಥ ಅವರಿಗೆ ಪ್ರಶಸ್ತಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ದಿವಸ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಈ ಸಂಘದ ಸ್ನೇಹಿತರು, ಕಲಾವಿದರು, ಕಲಾಭಿಮಾನಿಗಳು ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. 23ನೇ ತಾರೀಕು 24ಕ್ಕೆ CS ಪುರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ತಮಗೂ ಅನೌನ್ಸ್ ಮಾಡ್ತಾ ಇದ್ದೀವಿ, ತಾವು ಬನ್ನಿ. ಕಾರಣ ಬರಗಾಲದ ಬಗ್ಗೆ, ಸಾಲ ಮನ್ನಾ ಬಗ್ಗೆ ಅನೇಕ ಚರ್ಚೆಗಳಿವೆ. ತಾವು ಸಮಯ ಮಾಡ್ಕೊಂಡು ಅಲ್ಲಿ ಬನ್ನಿ ಅಂತ ಹೇಳ್ತಾ ರಾಜಕೀಯ ಭಾಷಣ ಬೇಡ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನಾವು ಯಡಿಯೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿಕೊಟ್ರು MT ಕೃಷ್ಣಪ್ಪ ಅವ್ರನ್ನ ನಾವು ಬಳಸ್ಕೊಳ್ತೇವೆ. ಯಡಿಯೂರಿಗೂ ಅವರಿಗೂ ಬಹಳ ಸಂಬಂಧ ಇದೆ. ನಮ್ಮ ಯಡಿಯೂರಿನಲ್ಲಿ ಅವರು ಶಿಕ್ಷಣವನ್ನು ಪಡೆದವರು ಅನ್ನೋದು ನಮ್ಮ ಹೆಮ್ಮೆ. ಹಾಗಾಗಿ ಯಡಿಯೂರು ಸಾಂಸ್ಕೃತಿಕ ವೇದಿಕೆಗೆ ನಾವು ದಾಶೆಟ್ರು ಕಾರ್ಯಕ್ರಮಕ್ಕೂ ಕೂಡ ನಾವು ಅವ್ರನ್ನ ಆಹ್ವಾನಿಸಿದ್ವಿ. ಕಾರಣಾಂತರಗಳಿಂದ ಬರಲಿಕ್ಕಾಗಿರಲಿಲ್ಲ.
ಶ್ರೀಯುತರು ನಮ್ಮೊಡನೆ ಬಂದು 2 ಮಾತಾಡಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಸ್ಟ್ಯಾಂಡರ್ಡ್ ಮಟನ್ ಸ್ಟಾಲ್ನ ಮಂದಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಗಂಗಣ್ಣವ್ರ ಮಗ ಮಂಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಗಂಗಣ್ಣವ್ರ ಮಗ ಮಂಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಈಗ ಶ್ರೀ MT ಕೃಷ್ಣಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ. ಯದು ಕೃಷ್ಣ ಅವರು ಈ ದಿನ ರಾವಣನ ಪಾತ್ರ ಮಾಡಿದ್ದಾರೆ. ಶಾಸಕರಲ್ಲಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಪಾತ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಎಲ್ಲ ಗಣ್ಯರಿಗೆ MT ಕೃಷ್ಣಪ್ಪನವರು ದಯಮಾಡಿ ತಮ್ಮದೇ ಕ್ಷೇತ್ರದ ಸಂಜೀವ್ ಮೂರ್ತಿ ಅವರು ಅದ್ಭುತವಾದ ಸಂಗೀತ ನಿರ್ದೇಶಕರು, ಅವ್ರಿಗೆ ಸನ್ಮಾನಿಸಬೇಕಂತ ಹೇಳಿ ಕೋರ್ಕೊಳ್ತಾನೆ. ಸಂಜೀವ್ ಮೂರ್ತಿ ಅವರು ಹಂಚಿಹಳ್ಳಿ ಅವರು, ಅವ್ರಿಗೆ ಬೆಳ್ಳಿ ಕಿರೀಟ ಕಾರ್ಯಕ್ರಮ ಯಡಿಯೂರಿನಲ್ಲಾಗಿದೆ. 500ಕ್ಕಿಂತ ಹೆಚ್ಚಿನ ನಾಟಕಗಳು ಮತ್ತು ತೊಗಲುಗೊಂಬೆ ಆಟಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೆ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. 500ಕ್ಕಿಂತ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡೋದು ಸಾಮಾನ್ಯವಾದ ಮಾತಲ್ಲ. ಸನ್ಮಾನ್ಯ ಶಾಸಕರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಟಕ ಮುಂದುವರಿಯುತ್ತೆ. ರಾಮಚಂದ್ರ, ಈ ಪಾಪಿ ದಶರಥನ ಉದರದಲ್ಲಿ ಏಕಪ್ಪ ಜನಿಸಿದೆ. ಇವಳಿಂತಹ ವಂಚಕೆಯನ್ನು ತಿಳಿಯದೆ ಇವಳಿಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ಅಯ್ಯೋ ಮಾರಿ, ಏನಂದಿರಿ? ಅಯ್ಯೋ ಮಾರಿ, ನಿನ್ನ ಕ್ರೋಧಾಗ್ನಿ ಜ್ವಾಲೆಗಳಿಂದ ನನ್ನನ್ನು ಸುಡುತ್ತೀರಿಯಲ್ಲವೇ? ಸುಡು. ನಿನ್ನ ವಂಶ ಜ್ಯೋತಿಯನ್ನು ಆರಿಸಲು ಉತ್ಸುಕರಾಗಿರುವೆಯಲ್ಲ, ಆಗಿರು. ಅಯ್ಯೋ ಅಯ್ಯೋ, ಆ ವಿಧಾತನು ನಿನ್ನ ಹೃದಯಾಂತರದಲ್ಲಿ ಕನಿಕರ ಎಂಬುದನ್ನು ಲವಲೇಶವಾದರಿಲ್ಲವೇ? ಇಲ್ಲ. ಅಯ್ಯೋ, ಈಗಲಾದ್ರೂ ಏನಾಗಿರುವುದು? ಕೊಟ್ಟ ಮಾತಿಗೆ ತಪ್ಪಿದ್ದೇನೆ ಎಂದು ಹೇಳಿಬಿಡಿ. ಅಯ್ಯೋ. ನಾನು ನನ್ನ ಮಗನಾದ ಬರ್ತನೆ ಅರಣ್ಯವಾಸಕ್ಕೆ ಹೋಗುತ್ತೇವೆ. ಅಯ್ಯೋ ಕಠರುದಿದಳೆ, ಇನ್ನೆಷ್ಟು ನಿಷ್ಠುರೋಕ್ತಿಗಳನ್ನು ಆಡುತ್ತಿರುವೆ. ಎಲ್ಲಿ ರಾಮನೆಲ್ಲಿ? ಜನಕ, ರಾಮಚಂದ್ರ, ವನವಾಸಕ್ಕೆ ಹೋಗಲು ನಮಗೆ ಅನುಜ್ಞೆಯನ್ನು ರಾಮಚಂದ್ರ, ರಾಮಚಂದ್ರ, ನಿನಗೆ ವಂದನೆಗಳು. ಲಕ್ಷ್ಮಣ, ರಾಮಚಂದ್ರ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ ಕಳಿಸಿಕೊಡಿ. ರಾಮಚಂದ್ರ, ನೀನು ಪಟ್ಟಾಭಿಷಕ್ತನಾಗಲು ನಿರ್ಧರಿಸಿದ ಈ ಲಗ್ನವು ನಿನ್ನನ್ನು ಅರಣ್ಯ ಕಟ್ಟುವಂತಾಯಿತು. ತ್ರಿಲೋಕ ಜ್ಞಾನಿಗಳು, ತಪೋಧನರು, ಸಪ್ತರ್ಷಿಗಳು ಆದ ವಸಿಷ್ಠರು ನಿನ್ನ ಕೈಗೆ ಕಟ್ಟಿದ ಈ ಕಂಕಣ ಕಾಡಿನಲ್ಲಿ ಕಂದಮೂಲನೆ ತಿನ್ನುವಂತಾಯಿತೆ. ನಿನ್ನ ನಗಲಿನ ಹೇಗಪ್ಪ ಜೀವಿಸಲಿ? ಜನಕ, ಶಾಂತರ. ಅಮ್ಮ ಸೀತಾ, ನೀನು ವನವಾಸಕ್ಕೆ ಹೊರಟಿದೆಯಮ್ಮ? ಹೌದು. ಹೋಗಲಿ ಬಿಡಿ. ತನ್ನ ಪತಿಗಾಗಿ ತನ್ನ ಪ್ರಾಣವನ್ನೇ ಕೊಡಿಸಿದಳಾಗಿರುವ ಸುತಿರುತಾ ಶಿರೋಮಣಿ ನಿನಗೆ ಏನೆಂದು ಹೇಳಲಿ? ಆ ದೈವನೇ ರಕ್ಷಿಸಲಿ. ಕುಮಾರ, ಲಕ್ಷ್ಮಣ, ನೀನು ಹೊರಟಿರುವೆಯಾ? ಹೌದು. ನಿನ್ನ ಭಾತೃಭಕ್ತಿಯನ್ನು ನಾನು ಗ್ರಹಿಸಿರುವೆನು. ತರುಣಿಯಾದ ಪತ್ನಿಯನ್ನು, ಈ ರಾಜ್ಯ ವೈಭವವನ್ನು ತುಣೀಕರಿಸಿ ಅಣ್ಣನ ಹಿಂದೆ ಕಾಡಿಗೆ ಹೊರಟಿರುವ ನಿನ್ನ ಸ್ಥಿರ ಸಂಕಲ್ಪವು ಹಗನೇ ಸರಿ. ಅಯ್ಯೋ ಅಯ್ಯೋ, ಈ ನನ್ನ ಜೀವರತ್ನಗಳನ್ನು ನಾನು ಹೇಗೆ ಆಗಲಿರಲಿ? ರಾಮಚಂದ್ರ, ಜನಕ, ಅಯೋಧ್ಯೆಯ ಹಂಸತೂಲಿಕಾ ಕಲ್ಪದ ಮೇಲೆ ಮಲಗಬೇಕಾಗಿದ್ದ ನೀವು ಕಾಡಿನಲ್ಲಿ ತರಗೆರೆಗಳ ಮೇಲೆ ಮಲಗುವಂತಾಯಿತೆ. ಅಮೃತ ಅನ್ನವನ್ನು ಬಿಡಿಸುತ್ತಿದ್ದ ನೀವು ಕಾಡಿನಲ್ಲಿ ಕಂದಮೂಲಾದಿಗಳನ್ನು ತಿನ್ನುವಂತಾಯಿತೆ. ಜನಕ, ವಸ್ತ್ರಾಭರಣ ಧರಿಸಿ ಮೆರೆಯಬೇಕಾಗಿದ್ದ ನೀವು ನಾರುಮಡಿಗಳನ್ನು ಉಡುವಂತಾಯಿತೆ. ಅಯ್ಯೋ ಅಯ್ಯೋ, ಈ ದೃಶ್ಯವನ್ನು ನಾನು ಹೇಗೆ ನೋಡಲಿ? ಇದನ್ನು ನೋಡೋದ್ಕಿಂತ ನನ್ನ ಕಣ್ಣುಗಳೇಕೆ ಹಿಂಗಿ ಹೋಗುತ್ತಿಲ್ಲ? ಅಮ್ಮ ಸೀತಾ, ನೀನು ವನವಾಸಕ್ಕೆ ಹೊರಟು ನೋಡಿದರೆ ನಮ್ಮ ಅಯೋಧ್ಯೆಯ ಮಂಗಳ ಸೌಭಾಗ್ಯವೇ ಹೊರಟಂತಾಗಿದೆ ತಾಯಿ.
ಅಯ್ಯೋ ಕೈಕ, ಈಗಲಾದರೂ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಈ ನನ್ನ ಮುದ್ದು ಮಕ್ಕಳನ್ನು, ಸೊಸೆಯನ್ನು ವಿಪತ್ತಿನಿಂದ ಪಾರು ಮಾಡಿ ಕೀರ್ತಿಯನ್ನು ಪಡೆ. ನಿನ್ನ ಸೌಭಾಗ್ಯವನ್ನು ಕಾಪಾಡಿಕೊ ಕೈಕ. ಬೇರೆಯವರನ್ನಾದ್ರೂ ಕೇಳಿಕೊ, ಕೊಡುವೆನು. ಸಾಧ್ಯವಿಲ್ಲ, ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಅಯ್ಯೋ, ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು, ಇದು ಶತ ಸಿದ್ಧವು. ಸುಮಂತ್ರ 14 ವರ್ಷಗಳಿಗಾಗುವಷ್ಟು ಸಾಮಗ್ರಿಗಳನ್ನು ನನ್ನ ರಾಜನಿಗೆ ಕೊಟ್ಟು ಕಳಿಸು. ಈ ನನ್ನ ಮುದ್ದು ಕಂದನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಆ ಗೋರಣ್ಯದಲ್ಲಾದರೂ ಸುಖವಾಗಿರಲಿ. ನಿಲ್ಲು ಸುಮಂತ್ರ, ಎಲ್ಲಿರುವೆಯೋ ಅಲ್ಲೇ ಇದ್ದು ಬಿಡು. ಸುಮಂತ್ರ ನಿಲ್ಲಪ್ಪ, ಮಾತೆಯವರು ಏನೋ ಆಜ್ಞೆ ಮಾಡುತ್ತಿದ್ದಾರೆ, ಕೇಳಿ. ಏನಂತೀರಿ? ಮಾತೆ ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನು? ಛೀ ಚಂಡಾಲಿನಿ, ಸಾಕು ಮಾಡು ನಿನ್ನ ನಿಷ್ಠೋಕ್ತಿಗಳನ್ನು. ಅನ್ನಿ ಅವರೆಲ್ಲ ಹೋಗಲಿ, ಆಮೇಲೆ ಇದೆ ನಿಮಗೆ. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನೊಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾದ. ಆಗಲಿ ತಾಯಿ, ಅರಣ್ಯವಾಸಕ್ಕೆ ಹೋಗುವ ನನಗೆ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ? ನಾರುಮುಡಿಯನ್ನೇ ಕೊಡಿ, ಅದನ್ನೇ ರಕ್ಷಾಕವಚವೆಂದು ತೊಟ್ಟು ಹೋಗಬೇಕು.